ಪೂನಂ ಪಾಂಡೆ ಎಂಬ ಈ ಬೋಲ್ಡ್ ಬೆಡಗಿ ತನ್ನದೇ ಸಾವಿನ ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ಟಿ ಪ್ರಚಾರವನ್ನ ಗಿಟ್ಟಿಸಿಕೊಂಡಿದ್ದಾಳೆ. 2015ರಲ್ಲಿ ಭಾರತ ವಿಶ್ವಕಪ್ ಗೆದ್ರೆ ಬೆತ್ತಲೆಯಾಗ್ತೇನೆ ಎಂದು ಬಾಂಬ್ ಸಿಡಿಸಿ ಪುಕ್ಸಟ್ಟೆ ಪಬ್ಲಿಸಿಟಿ ಪಡೆದುಕೊಂಡಿದ್ದ ಈ ನಯ ನಾಜುಕು ಇಲ್ಲದ ಸುಪ್ನಾಥ್ ಗಿತ್ತಿ ಮತ್ತೊಮ್ಮೆ 1 ಪೈಸೆ ಖರ್ಚಿಲ್ಲದೆ ಇಡೀ ಇಂಡಿಯಾ ತುಂಬಾ ಸುದ್ದಿ ಮಾಡಿಕೊಂಡಿದ್ದಾಳೆ. ಇವಳ ಸಾವಿನ ಸುದ್ದಿ ಕೇಳಿ ಮರುಕ ಪಟ್ಟವರು ಈಗ ಇವಳಿಗೆ ಮಾನ ಮರ್ಯಾದೆ ಇಲ್ಲವೇ ಅಂತ ಮಾತಾಡ್ತಾ ಇದ್ದಾರೆ. ರೋಗ ಬಂದಿತ್ತು ಅಂತ ಸುಳ್ಳು ಹೇಳೋಕೆ ಇವಳಿಗೇನು ಬಂದಿತ್ತು, ದೊಡ್ಡ ರೋಗ ಅಂತ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಆದ್ರೆ ಇವಳು ಈ ರೀತಿ ಮಾಡುವುದರ ಹಿಂದೆಯೇ ಒಂದು ಒಳ್ಳೆ ಉದ್ದೇಶವಿತ್ತು ಅಂತ ಕೆಲವರು ಸಮಾಧಾನ ಮಾಡಿಕೊಂಡಿದ್ದಾರೆ. ನಿನ್ನೆ ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ನಿಂದ ಅಗಲಿದ್ರು ಎಂದು ಹೇಳಲು ಭಾರಿ ದುಃಖವಾಗ್ತಿತ್ತು. ಜೀವನದಲ್ಲಿ ಅವರು ಯಾರನ್ನೇ ಭೇಟಿಯಾದ್ರೂ ಪ್ರೀತಿ ಹಾಗೂ ವಿನಯದಿಂದ ವರ್ತಿಸಿದ್ರು. ಅವರ ಖಾಸಗಿ ಹಾಗೂ ವೈಯಕ್ತಿಕ ಬದುಕಿನ ಬಗ್ಗೆ ಯಾರು ಮಾತನಾಡಬಾರದು ಎಂಬುದಾಗಿ ಮನವಿ ಮಾಡ್ತೇನೆ ಎಂದು ಅವರ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ದೇಶದಾದ್ಯಂತ ಮಾಧ್ಯಮಗಳಲ್ಲಿ ಇದು ದೊಡ್ಡ ಸುದ್ದಿಯಾಗಿತ್ತು. ಇದೀಗ ಪೂನಂ ಪಾಂಡೆ ತಾನು ಇನ್ನೂ ಜೀವಂತವಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ತಾನು ಬದುಕಿದ್ದೇನೆ, ಈ ರೀತಿ ಮೆಸೇಜ್ ಮಾಡಲು ಕಾರಣವಿದೆ. ಗರ್ಭಕಂಠ ಕ್ಯಾನ್ಸರ್ ಕುರಿತಾದ ಜಾಗೃತಿ ಮೂಡಿಸಬೇಕಿತ್ತು, ಹಾಗಾಗಿ ಈ ಪೋಸ್ಟ್ ಮಾಡಲಾಯಿತು. ದಯವಿಟ್ಟು ಈ ಕ್ಯಾನ್ಸರ್ ಕುರಿತಂತೆ ಜಾಗೃತಿ ವಹಿಸಿ ಎಂದು ಪೂನಂ ವಿಡಿಯೋ ಮೂಲಕ ಹೇಳಿದ್ದಾರೆ. ಪೂನಂ ಪಾಂಡೆ ಈ ರೀತಿ ತಮ್ಮ ಸಾವಿನ ಸುಳ್ಳು ಸುದ್ದಿಯನ್ನ ಇನ್ಸ್ಟಾಗ್ರಾಂ ಅಲ್ಲಿ ಪೋಸ್ಟ್ ಮಾಡಿದಾಗಲೇ ಸಿನಿಮಾ ವಿಮರ್ಶಕ ಉಮೈರ್ ಸಂಧು ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿದ್ರು. ನಾನು ಪೂನಂ ಅವರ ಸೋದರ ಸಂಬಂಧಿಯೊಂದಿಗೆ ಮಾತನಾಡಿದ್ದೇನೆ. ಅವರು ಜೀವಂತವಾಗಿದ್ದಾರೆ, ಸಾವಿನ ಸುದ್ದಿಯನ್ನು ಆನಂದಿಸುತ್ತಿದ್ದಾರೆ ಎಂದು ಉಮೈರ್ ಬರೆದುಕೊಂಡಿದ್ರು. ಇದು ಪೂನಂ ಅವರ ಪಬ್ಲಿಸಿಟಿ ಸ್ಟಂಟ್ ಎಂದು ಲೇವಡಿ ಮಾಡಿದ್ರು. ಉಮೈರ್ ಅವರ ಈ ಪೋಸ್ಟ್ಗೆ ನೆಟ್ಟಿಗರು ಸಹ ಪ್ರತಿಕ್ರಿಯೆಗಳ ಮೇಲೆ ಪ್ರತಿಕ್ರಿಯೆ ನೀಡುತ್ತಿದ್ರು. ಪೂನಂ ನಿಧನರಾಗಿದ್ದಾರೆ ಮತ್ತು ಇದು ನಿಜ. ಆಕೆಯ ದೇಹ ಕಾಲ್ಪುರದಲ್ಲಿದೆ, ನೀವು ನಂಬುತ್ತೀರಾ? ಸುಳ್ಳು ಹೇಳಿ ಅವಳು ಏನ್ ಸಾಧಿಸಲು ಬಯಸುತ್ತಾಳೆ ಎಂದು ಉಮೈರ್ ವಿರುದ್ಧವೇ ಬರೆದುಕೊಂಡಿದ್ರು. ಇನ್ನು ಕೆಲವರು ಸಾಯದಿದ್ರೆ ಆಕೆಯನ್ನ ಬಂಧಿಸಬೇಕು ಎಂದು ಕಮೆಂಟ್ ಕೂಡ ಮಾಡ್ತಿದ್ರು. ಇದೀಗ ಉಮೈರ್ ಹೇಳಿದ ಮಾತುಗಳು ನಿಜವಾಗಿವೆ. ಅವರು ಹೇಳಿದಂತೆ ಪೂನಂ ಇನ್ನೂ ಬದುಕಿದ್ದಾರೆ. ಪೂನಂ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕೆ ಪರ ಮತ್ತು ವಿರೋಧ ಚರ್ಚೆಗಳು ಶುರುವಾಗಿದೆ. ಪೂನಂ ಪಾಂಡೆ 2013ರಲ್ಲಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು. ನಶಾ ಅವರ ನಟನೆಯ ಮೊದಲ ಸಿನಿಮಾ ಆಗಿತ್ತು. ಪೂನಂ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಖ್ಯಾತಿಯ ರಾಜೇಶ್ ನಟಿಸಿದ್ದ ಲವ್ ಇಸ್ ಪಾಯ್ಸನ್ ಎನ್ನುವ ಕನ್ನಡ ಸಿನಿಮಾವೊಂದರಲ್ಲಿ ಐಟಂ ಡ್ಯಾನ್ಸ್ ಮಾಡಿದ್ರು. ಶಾನೆ ಇಷ್ಟ ಕ್ರಿಕೆಟ್ ಅನ್ನುವ ಹಾಡಿಗಾಗಿಯೇ ಮುಂಬೈಯಿಂದ ಬೆಂಗಳೂರಿಗೆ ಬಂದಿದ್ರು. ಲವ್ ಇಸ್ ಪಾಯ್ಸನ್ ಚಿತ್ರ 2014ರಲ್ಲಿ ಬಂದಿತ್ತು. ಇದನ್ನ ನಂದನ್ ಪ್ರಭು ನಿರ್ದೇಶಿಸಿದ್ರು. ಹಳ್ಳಿ ಹೈದ ರಾಜೇಶ್ ಮತ್ತು ಶ್ರುತಿ ರಾಜ್ ಈ ಚಿತ್ರದ ಲೀಡ್ ರೋಲ್ ಅಲ್ಲಿ ನಟಿಸಿದ್ರು. ಆದ್ರೆ ಈ ಚಿತ್ರ ರಿಲೀಸ್ ಆಗುವ ಮೊದಲೇ ಸಿನಿಮಾದ ನಾಯಕ ರಾಜೇಶ್ ನಿಧನರಾದ್ರು. ರಾಜೇಶ್ ಸಾವಿಗೂ ಈ ನಟಿ ಕಂಪನಿಯನ್ನ ಮಿಡಿದಿದ್ರು. ಅಷ್ಟೊಂದು ಬಿಸಿ ಇದ್ರೂ ಕೂಡ HD ಕೋಟೆಯಲ್ಲಿದ್ದ ರಾಜೇಶ್ ಮನೆಗೆ ಪೂನಂ ಪಾಂಡೆ ಭೇಟಿ ನೀಡಿದ್ರು. ಇನ್ನು ಬೆಂಗಳೂರಿನಿಂದ ಅಲ್ಲಿಯವರೆಗೂ ಕೂಡ ಕಾರಿನಲ್ಲಿಯೇ ಪ್ರಯಾಣವನ್ನ ಬೆಳೆಸಿದ್ರು. ರಾಜೇಶ್ ಕುಟುಂಬದವರಿಗೆ ಪೂನಂ ಪಾಂಡೆ ಸಾಂತ್ವನವನ್ನ ಹೇಳಿದ್ರು. ಆನಂತರ ಪೂನಂ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ. ಇದೀಗ ಅವರ ಸಾವಿನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿದಾಗ ಲವ್ ಇಸ್ ಪಾಯ್ಸನ್ ಚಿತ್ರತಂಡ ಕೂಡ ಸಂತಾಪವನ್ನ ಸೂಚಿಸಿತ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.